ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳ್ತಿದ್ರೆ, ಹಾಗಾಗಿ ನೀವು ಆಯ್ತಾ ಸರ್? ನಾವು ಶ್ವೇತಪತ್ರ ಅಂತ ಹೊಡಿಸ್ತೀವಿ. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದ್ರೆ ಇವತ್ತು ನಾವು ಗ್ಯಾರಂಟಿನ ಎಲ್ಲಾನು ಕೊಡ್ತಾ ಇದೀವ. ಅಭಿವೃದ್ಧಿಗೂ ಕೂಡ ಹಣ ಬರ್ಬೇಕಲ್ಲ. ಈಗ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ ಎಷ್ಟು ಡಿಫರೆನ್ಸ್ ಆಗಿದೆ ನಮಗೆ? 62,000 ಕೋಟಿ ಎಲ್ಲಿ ಬರಬೇಕು? ಬಜೆಟ್ ಗಾತ್ರ ಜಾಸ್ತಿ ಆಗಿದ್ದ ಪ್ರಕಾರ ನಮಗೆ ಅನುದಾನ ಬರಬೇಕು. 14ನೇ ಫೈನಾನ್ಸ್ ನಲ್ಲಿ ಇರುವಂತಕ್ಕಿಂತ 15ನೇ ಫೈನಾನ್ಸ್ ನ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗಬೇಕು. ಯಾಕಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆಗಿರ್ತದೆ. 4.5 ಲಕ್ಷ ಕೋಟಿ ಹೊತ್ತು ನಾವು ಟ್ಯಾಕ್ಸ್ ಕಟ್ತೀವಿ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದೆಲ್ಲ ನೀವು ಮಾಧ್ಯಮದಲ್ಲಿ ನೀವೇ ತೋರಿಸಿದ್ರಿ. ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯಕ್ಕೆ ಬರಬೇಕಾದ್ರೆ 1% ಕಡಿಮೆ ಆಗಿದೆ ಅಂತ ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ನಾವೀಗ ನೋಡಿ, ಕಾಂಗ್ರೆಸ್ ಕಾಲದಲ್ಲೂ ರಾಜ್ಯಕ್ಕೆ ಕಡಿಮೆ ಆಗಿತ್ತು. ನಮ್ಮ ಕಾಂಗ್ರೆಸ್ ನಿಶ್ಚಿತವಾಗಿನೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಜಂತರ್ ಮಂತರ್ದಾಗ ಏನ್ ಮಾತಾಡಿದಾರಲ್ಲ, ಅದೇ ಒಂದು ಶ್ವೇತ ಪತ್ರ ಇದ್ದಂಗೆ. ಅದಾಗಿನೂ ಕೂಡ ನಾವು ಶ್ವೇತ ಪತ್ರ ಹೊರಡಿಸ್ತೀವಿ. ಸುಮ್ಮನೆ ಹೇಳ್ತೀನಿ ಕೇಳಿ. ನಿನ್ನೆ ಹೇಳ್ತಾ ಇದ್ರು, ನಾನು ಖಾಸಗಿ ಆಗಿಲ್ಲ, ಅವ್ರು ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಯಾರು ಕೊಡೋದ್ರು ಸಹ ಮಾಂಸ ತಿಂದಲ್ಲ ಮಠಕ್ಕೆ ಹೋಗೇ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಒಂದೇ ಮಾಂಸ ತಿಂದಿಲ್ಲ. 2ನೇದವ್ರ ಮಠಕ್ಕೆ ಒಳಗಡೆನೂ ಹೋಗಿಲ್ಲ. ಸುಮ್ಮನೆ ಯಾಕೆ ಇಂಥವಲ್ಲ, ಇಂಥ ಬರೀ ಇದೆ. ನೀವು ಬದುಕು ಕಟ್ಟಿಕೊಡಿ, ಕೆಲಸ ಮಾಡಪ್ಪ. ಬರಗಾಲದ ಹಣ ತಂದು ಕೊಡಿ ಅದು ಹೇಳ್ತಿರಲ್ಲ ನೀವು. ವೈಟ್ ಪೇಪರ್ ಅಂತ ಹೇಳ್ತಿರಲ್ಲ, ಬರಗಾಲ ಕೊಟ್ಟಿದಾರ ಯಡಿಯೂರಪ್ಪಗೆ ಕೊಟ್ಟಿದಾರ? ಸೆಂಟ್ರಲ್ ಟೀಮ್ ಬಂದೋಯ್ತು, ಎಲ್ಲ ಬಂದೋಯ್ತು, ರಿಪೋರ್ಟ್ ಸಬ್ಮಿಟ್ ಆಯ್ತು. ಬರಗಾಲಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಕೇಳಿ ಈಶ್ವರಪ್ಪನವ್ರಿಗೆ. ಯಾರು ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ, ಕೊಟ್ಟಾಗ ಎಲ್ಲ ಕೊಡ್ತೀವಿ ಅಂತ ಅಂದ್ರೆ ನಾವು ನಮ್ಗೆ UPA ಸರ್ಕಾರದಾಗ ಬರಗಾಲ ಕೊಡ್ತಿಲ್ಲ, ದುಡ್ಡು ಕೊಟ್ಟಿಲ್ವಾ? 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೀವಿ ನಾವು UPA ಸರ್ಕಾರದಾಗ. ಮಾಡಿದಾರ ಮೋದಿ ಅವರು? ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳ್ತಿದ್ರೆ, ಹಾಗಾಗಿ ನೀವು ಆಯ್ತಾ ಸರ್? ನಾವು ಶ್ವೇತಪತ್ರ ಅಂತ ಹೊಡಿಸ್ತೀವಿ. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದ್ರೆ ಇವತ್ತು ನಾವು ಗ್ಯಾರಂಟಿನ ಎಲ್ಲಾನು ಕೊಡ್ತಾ ಇದೀವ. ಅಭಿವೃದ್ಧಿಗೂ ಕೂಡ ಹಣ ಬರ್ಬೇಕಲ್ಲ. ಈಗ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ ಎಷ್ಟು ಡಿಫರೆನ್ಸ್ ಆಗಿದೆ ನಮಗೆ? 62,000 ಕೋಟಿ ಎಲ್ಲಿ ಬರಬೇಕು? ಬಜೆಟ್ ಗಾತ್ರ ಜಾಸ್ತಿ ಆಗಿದ್ದ ಪ್ರಕಾರ ನಮಗೆ ಅನುದಾನ ಬರಬೇಕು. 14ನೇ ಫೈನಾನ್ಸ್ ನಲ್ಲಿ ಇರುವಂತಕ್ಕಿಂತ 15ನೇ ಫೈನಾನ್ಸ್ ನ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗಬೇಕು. ಯಾಕಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆಗಿರ್ತದೆ. 4.5 ಲಕ್ಷ ಕೋಟಿ ಹೊತ್ತು ನಾವು ಟ್ಯಾಕ್ಸ್ ಕಟ್ತೀವಿ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದೆಲ್ಲ ನೀವು ಮಾಧ್ಯಮದಲ್ಲಿ ನೀವೇ ತೋರಿಸಿದ್ರಿ. ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯಕ್ಕೆ ಬರಬೇಕಾದ್ರೆ 1% ಕಡಿಮೆ ಆಗಿದೆ ಅಂತ ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ನಾವೀಗ ನೋಡಿ, ಕಾಂಗ್ರೆಸ್ ಕಾಲದಲ್ಲೂ ರಾಜ್ಯಕ್ಕೆ ಕಡಿಮೆ ಆಗಿತ್ತು. ನಮ್ಮ ಕಾಂಗ್ರೆಸ್ ನಿಶ್ಚಿತವಾಗಿನೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಜಂತರ್ ಮಂತರ್ದಾಗ ಏನ್ ಮಾತಾಡಿದಾರಲ್ಲ, ಅದೇ ಒಂದು ಶ್ವೇತ ಪತ್ರ ಇದ್ದಂಗೆ. ಅದಾಗಿನೂ ಕೂಡ ನಾವು ಶ್ವೇತ ಪತ್ರ ಹೊರಡಿಸ್ತೀವಿ. ಸುಮ್ಮನೆ ಹೇಳ್ತೀನಿ ಕೇಳಿ. ನಿನ್ನೆ ಹೇಳ್ತಾ ಇದ್ರು, ನಾನು ಖಾಸಗಿ ಆಗಿಲ್ಲ, ಅವ್ರು ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಯಾರು ಕೊಡೋದ್ರು ಸಹ ಮಾಂಸ ತಿಂದಲ್ಲ ಮಠಕ್ಕೆ ಹೋಗೇ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಒಂದೇ ಮಾಂಸ ತಿಂದಿಲ್ಲ. 2ನೇದವ್ರ ಮಠಕ್ಕೆ ಒಳಗಡೆನೂ ಹೋಗಿಲ್ಲ. ಸುಮ್ಮನೆ ಯಾಕೆ ಇಂಥವಲ್ಲ, ಇಂಥ ಬರೀ ಇದೆ. ನೀವು ಬದುಕು ಕಟ್ಟಿಕೊಡಿ, ಕೆಲಸ ಮಾಡಪ್ಪ. ಬರಗಾಲದ ಹಣ ತಂದು ಕೊಡಿ ಅದು ಹೇಳ್ತಿರಲ್ಲ ನೀವು. ವೈಟ್ ಪೇಪರ್ ಅಂತ ಹೇಳ್ತಿರಲ್ಲ, ಬರಗಾಲ ಕೊಟ್ಟಿದಾರ ಯಡಿಯೂರಪ್ಪಗೆ ಕೊಟ್ಟಿದಾರ? ಸೆಂಟ್ರಲ್ ಟೀಮ್ ಬಂದೋಯ್ತು, ಎಲ್ಲ ಬಂದೋಯ್ತು, ರಿಪೋರ್ಟ್ ಸಬ್ಮಿಟ್ ಆಯ್ತು. ಬರಗಾಲಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಕೇಳಿ ಈಶ್ವರಪ್ಪನವ್ರಿಗೆ. ಯಾರು ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ, ಕೊಟ್ಟಾಗ ಎಲ್ಲ ಕೊಡ್ತೀವಿ ಅಂತ ಅಂದ್ರೆ ನಾವು ನಮ್ಗೆ UPA ಸರ್ಕಾರದಾಗ ಬರಗಾಲ ಕೊಡ್ತಿಲ್ಲ, ದುಡ್ಡು ಕೊಟ್ಟಿಲ್ವಾ? 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೀವಿ ನಾವು UPA ಸರ್ಕಾರದಾಗ. ಮಾಡಿದಾರ ಮೋದಿ ಅವರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.